ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ಧರನ್ನ ಪಡೆದಿರೋ ಕರ್ನಾಟಕದ ಜನತೆ ಧನ್ಯರು ಅಂತ ಚಾಮರಾಜನಗರದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ. ಬಜೆಟ್ನಲ್ಲಿ ಸಿಎಂ ಬಡವರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರ ಪರ ನಿಂತಿದ್ದಾರೆ. ಹೀಗಾಗಿ ಅವರನ್ನ ಪಡೆದಿರುವಂತಹ ಕರ್ನಾಟಕದ ಜನತೆ ಧನ್ಯರು ಅಂತ ಅವರು ಹಾಡಿ ಹೊಗಳಿದ್ದಾರೆ. ಇನ್ನೊಂದು ಕಡೆ ಬಜೆಟ್ ಲೇವಡಿ ಮಾಡಿದ ಬಿಜೆಪಿ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಖಾಲಿ ಚೊಂಬನ್ನ ಮನೆಯಲ್ಲಿ ಇಟ್ಕೊಂಡಿರಬೇಕು, ಬಜೆಟ್ ಪುಸ್ತಕ ತೆಗೆದು ಮೊದಲು ಸರಿಯಾಗಿ ನೋಡ್ಕೊಳ್ಳಿ ಅಂತ ಬಿಜೆಪಿ ವಿರುದ್ಧ ಶಾಸಕ ಪುಟ್ಟರಂಗ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮೇಧಾವಿಗಳು ಅಂತ ಹೇಳಕ್ಕೆ ತಪ್ಪಾಗಲಾರ. 17 ಬಾರಿ ಬಜೆಟ್ನ ಮಂಡಿಸೋ ಮುಖಾಂತರ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಸಮಾಜಗಳಿಗೆ, ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಸಮಾನವಾದಂಥ ರೀತಿಯಲ್ಲಿ ಅವ್ರನ್ನ ಮೇಲೆತ್ತುವಂತಹ ಬಜೆಟ್ನ ಮಂಡಿಸ್ಕೊ ಬಂದಿದ್ದಾರೆ. ಇವತ್ತು ನಿನ್ನೆ ನೋಡಿ ನೀವು ಅದನ್ನೇ ಮಾಡಿರೋದು. ಹಾಗಾಗಿ ಇವತ್ತು ನಿಜವಾಗೂ ನಾವು ಸಿದ್ದರಾಮಯ್ಯನವರು ಮೆಚ್ಚಬೇಕಾಗ್ತದೆ. ಅಂತಹ ಒಬ್ಬ ಮುಖ್ಯಮಂತ್ರಿನ ಪಡೆದಿರ್ತಕ್ಕಂಥ ನಾವು ಕರ್ನಾಟಕದವರೇ ಧನ್ಯರು ಅಂತ ನಾನು ಅದು ಅಂದ್ಕೊಂಡಿದ್ದೀನಿ. ಈಗ ಬಿಜೆಪಿ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಸರ್, ಬಜೆಟಲ್ಲಿ ಏನಿಲ್ಲ ಖಾಲಿ ಚೊಂಬು ಅಂತ. ಅವ್ರ ಮನೇಲಿ ಇಟ್ಕೊಂಡಿರ್ಬೇಕು ಆ ಚೆಂಬ. ಅವ್ರು ಬಜೆಟ್ ತೆಗೆದು ನೋಡಿ ಅಂತ ಹೇಳಿರಿ ಅವ್ರನ್ನ. ಓದ್ತೀಗನ್ನ ನೋಡಪ್ಪ, ನಾಳೆಯಿಂದ ಸೋಮವಾರ ಚರ್ಚೆ ಪ್ರಾರಂಭ ಆಗತ್ತದ, ಅಲ್ಲಿ ಬಂಡವಾಳ ಗೊತ್ತಾಯ್ತದೆ. ಬಜೆಟ್ಲಿ ಏನು ಕೊಟ್ಟಿದ್ದೀವಿ ಅವರೇ ಅಲ್ಲಿ ತನಕ ಗೊತ್ತಾಗೋದು. ವಿರೋಧ ಪಕ್ಷ ಇರೋದೇ ವಿರೋಧ ಮಾಡೋಕ್ಕೋಸ್ಕರ, ಹಾಗಂತ ಮಾಡಬಾರ್ದಿದ್ದೇನೆ ಮಾಡ್ತಾರೆ ತಪ್ಪು. ಅವರು ಅದು ಏನದಂತ ತಿಳ್ಕೊಂಡು ಚೊಂಬಿಡ್ಕೋಬೇಕು. ಸುಮ್ಮನೆ ಚೊಂಬಿಡ್ಕೊಂಡ್ರೆ ಹಾಗಾದ್ರೆ 5 ಗ್ಯಾರಂಟಿಗಳನ್ನ ನಾನು ಕೊಡ್ತೀವಿ ಅಂತಂದದು ತಪ್ಪಾಗೋಯ್ತಾ, ಚೊಂಬಾಗೋಯ್ತಾ? 5 ಗ್ಯಾರಂಟಿಗ ವರ್ಷದಿಂದ ಕೊಟ್ಟಿದ್ದೀವಿ ನಾವು. 2.5 ವರ್ಷ 3 ವರ್ಷದಿಂದ ಕೊಟ್ಕೊಂಡ್ಬಂದಿದ್ದೀವಿ. ಯಾವುದೇ ನಮ್ಮ ಸಿದ್ದರಾಮಯ್ಯವ್ರಿಗೆ ಬೇಕಾದಂಥ ಎಲ್ಲದನ್ನು ಕೊಟ್ಕೊಂಡ್ಬಂದಿದ್ದಾರೆ. ಇವತ್ತು ಅದನ್ನು ಮುಂದುವರಿಸಿದ್ದಾರೆ. ಹೊಸದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 2 ವರ್ಷಕ್ಕೊಂದು ಬಾರಿ 2 ಬಾರಿ ಸೀರೆಗಳನ್ನ ಕೊಡ್ತೀವಿ. ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಇದ್ದಾರೆ. ಈಗಾಗಲೇ ನಮ್ಮ ಭಾಗದಲ್ಲಿ 100 ಇರ್ಬೋದು, ನಮ್ಮಲ್ಲಿ ಒಳ್ಳೆಯ ಗ್ರಾಂಟ್ಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲ ಏನು ಅರ್ಥ? ಹಾಂ, ಮತ್ತು ಹಾಗಾಗಿ ಸುಮ್ಮನೆ ಉದ್ದೇಶಪೂರ್ವಕವಾಗಿ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದು ಸರಿಯಲ್ಲ. ಅದನ್ನು ತಿಳ್ಕೊಂಡು ವಿರೋಧ ಮಾಡಿದ್ರೆ ಅದನ್ನು ನಾನು ಒಪ್ಕೋತೀನಿ. ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಸಾಲರಾಮಯ್ಯ ತುಂಬ ಸಾಲ ಮಾಡ್ತಾ ಇದ್ದಾರೆ ಅಂತ ಯಾರು ಸಾಲ ಮಾಡಿಲ್ಲ? ಯಡಿಯೂರಪ್ಪ ಪಟ್ಟು ನಮ್ಮಲ್ಲಿ ನಾನು 2008 ಬಜೆಟ್ ಮಂಡಿಸ್ತಾ ಎಷ್ಟು ಸಾಲ ಅಂತ ತೆಗೆದು ನೋಡಿ. ಅದಾದ್ಮೇಲೆ ಬಂದ ಬೊಮ್ಮಾಯಿ, ಜಗದೀಶ್ ಶೆಟ್ಟರು ಯಾರ್ಯಾರು ಮಾಡಿದ ಅವ್ರ ಕಾಲ ನೋಡಿ. ಎಲ್ಲ ಕಾಲದಲ್ಲೂ ಸಾಲ ಮಾಡ್ಕೊಂಡೇ ಬಂದಿರೋದು. ಅದು ಮಾಡಬೇಕು ಅಂತ ಇದೆ ಕಾನೂನಲ್ಲಿ. ಆ ದಿಕ್ಕಿನಲ್ಲಿ ಅದಕ್ಕೆ ಅವರ ಬಜೆಟ್ಟು ಅವ್ರದ್ದು ಜೆ.ಡಿ ಅವೆಲ್ಲ ಯೋಚನೆ ಮಾಡ್ಕೊಂಡು ಮಾಡಿದ್ರು. ಅದರಲ್ಲಿ ಅತ್ಯಂತ ಮೇಧಾವಿ ಸಿದ್ದರಾಮಯ್ಯನವರು ಆ ದಿಕ್ಕಿನಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮೇಧಾವಿಗಳು ಅಂತ ಹೇಳಕ್ಕೆ ತಪ್ಪಾಗಲಾರ. 17 ಬಾರಿ